ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಿಗೆ ದೇಶ ವಿದೇಶಗಳಿಂದ ಪ್ರವಾಸಿ ಸ್ಥಳಗಳ ವೀಕ್ಷಣೆಗೆ ಬರುವ ಪ್ರವಾಸಿಗರ ಭದ್ರತೆಗೆ ಮತ್ತು ಸುರಕ್ಷತೆಗಾಗಿ ಕರ್ನಾಟಕ ರಾಜ್ಯ ಇಲಾಖೆಯಿಂದ ಪ್ರವಾಸಿ ಮಿತ್ರ ಎಂಬ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು, ಈ ಯೋಜನೆಯಡಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಗುಹಾಂತರ ದೇವಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಜಿಲ್ಲೆಯ ಪ್ರವಾಸಿ ಮಿತ್ರ ಸಿಬ್ಬಂದಿಯಾಗಿದ್ದ ಯಲ್ಲಪ್ಪ ಗೊಲ್ಲಗೌಡ ಅವರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದು ಚಿಕಿತ್ಸೆ ಪಡೆಯುತ್ತಿದ್ದು ಮೃತಪಟ್ಟಿದ್ದು, ಇಲಾಖೆಯಿಂದ ಯಾವುದೇ ಆರ್ಥಿಕ ಸೌಲಭ್ಯ ಸಿಗದ ಕಾರಣ ಕರ್ನಾಟಕ ರಾಜ್ಯ ಪ್ರವಾಸಿ ಮಿತ್ರ ಕ್ಷೇಮಾಭಿವೃದ್ಧಿ ಅಸೋಸಿಯೇಷನ್ ಪ್ರವಾಸಿ ಮಿತ್ರ ಸಿಬ್ಬಂದಿಗಳ ಕ್ಷೇಮ ನಿಧಿಯಿಂದ ದೈವದೀನರಾದ ಪ್ರವಾಸಿ ಮಿತ್ರ ಸಿಬ್ಬಂದಿ ದಿವಂಗತ ಯಲ್ಲಪ್ಪ ಗೊಲ್ಲಗೌಡರವರ ಕುಟುಂಬಕ್ಕೆ ಸಂಗ್ರಹಿಸಿದ 40,000 ಹಣವನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಕಲ್ಯಾಣಿ ಅವರ ಮೂಲಕ ನೀಡಲಾಯಿತು. 3 ವರ್ಷದಿಂದ ನಮ್ಗೆ ಕೇಳೋರೇ ಯಾರು ಇರಲಿಲ್ಲ. ಈ 3 ವರ್ಷದಿಂದ ಸ್ವಲ್ಪ ನಾವು ಪ್ರವಾಸೋದ್ಯಮ ಇಲಾಖೆ ಕೆಲಸ ಮಾಡ್ತೀವಿ. ಜೀವಂತವಾಗಿ ಅನ್ನೋದು ಇತ್ತೀಚಿನ ದಿನ ಅಸೋಸಿಯೇಷನ್ ಅಂತ ಗೊತ್ತಾಗ್ತಿಲ್ಲ. ಇದು ಪ್ರಥಮ ಹೆಜ್ಜೆ ನಮಗೆ. ಇದುವರೆಗೂ ನಮ್ಗೆ ಯಾವುದೋ ಸಂಘಟನೆಗಳಿಂದ ಯಾರೂ ಬೆನಿಫಿಟ್. ಇದು ನಿಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಹೆಜ್ಜೆಗಳು. ನಮ್ಮ ಕ್ಷೇಮ ನಿಧಿ ಅಮ್ಮು ಕಲೆಕ್ಷನ್ ಮಾಡ್ಕೊಂಡು ಕುಟುಂಬಕ್ಕೆ ಸಹಕಾರ ಕೊಟ್ಟು ಪ್ರಥಮ ಜಿಲ್ಲೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಇಂಥ ಅನಾಹುತಗಳು ಏನು ಮಾಡೋಕ್ಕಲ್ಲ, ಅದೆಲ್ಲ ದೇವ್ರ ಸೃಷ್ಟಿಗಳು. ಆಗಿದ್ದಾಗ ಇದು ನಿಮ್ಮ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಹೆಜ್ಜೆಗಳು. ನಮ್ಮ ಕ್ಷೇಮ ನಿಧಿ ಅಮ್ಮು ಕಲೆಕ್ಷನ್ ಮಾಡ್ಕೊಂಡು ಕುಟುಂಬಕ್ಕೆ ಸಹಕಾರ ಕೊಟ್ಟು ಪ್ರಥಮ ಜಿಲ್ಲೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು. ಇಂಥ ಅನಾಹುತಗಳು ಏನು ಮಾಡೋಕ್ಕಲ್ಲ, ಅದೆಲ್ಲ ದೇವ್ರ ಸೃಷ್ಟಿಗಳು. ಆಗಿದ್ದಾಗ ಮುಂದೆ ಬದಲಾವಣೆ ನಮ್ಮ ಕೈಲಿ ಎಷ್ಟು ಆದಷ್ಟು ಬದಲಾವಣೆ ಮಾಡಬೇಕು ಆ ರೀತಿ ಬದಲಾವಣೆ ಮಾಡ್ತೀವಿ. ಮತ್ತು ಇಲಾಖೆಗಳಿಂದ ಏನು ಅನುಕೂಲಗಳು ಪಡ್ಕೊಬೇಕು, ಏನು ಸಹಕಾರ ಕೊಡಬೇಕು ಆ ರೀತಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಮಾತಾಡ್ಬಿಟ್ಟು ಅದೇನು ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಮಾಡ್ಕೊಳ್ಳೋ ಬರ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರಪ್ಪ, ರಾಜ್ಯ ನಿರ್ದೇಶಕರಾದ ಯಮುನಪ್ಪ ಭಜಂತ್ರಿ, ಶರಣಪ್ಪ, ಕಮಲೇಶ್, ಪ್ರಕಾಶ್, ಭಾಷಾ ತಂಗಡಿ ಉಪಸ್ಥಿತರಿದ್ದರು.